ಈ ಹುಡುಗ ಕ್ಯಾನಿಗೆ ಬರಿ ಬಂದೆ ಒಂದು ಚಿಕ್ಕ ಮಾಡಿದ ಅಷ್ಟೇ ಆಕಾಶದಲ್ಲಿ ಮಾಯನೇ ಆಯ್ತು. ಮಾರನೇ ದಿನ ಗುರುಗಳು ಆ ಕ್ಯಾನನ್ನ ಗೋಡೆಗೆ ಅಂಟ್ಕೊಂಡಿರೋ ತರ ನೋಡುತ್ತಾರೆ. ಆ ಕ್ಯಾನದಲ್ಲಿ ಅವರು ಇಟ್ಟಿದ್ದ ಕಾಗದ ಕೂಡ ಸಿಗುತ್ತೆ. ಅವರಿಗೆ ಗೊತ್ತಾಗುತ್ತೆ ಇದು ಅದೇ ಕ್ಯಾನ್ ಎಂದು. ಆ ಕ್ಯಾನ್ ತೆಗೆದು ಕೂಡಲೇ ಆಗೋದೆ ಕುಸಿದು ಬೀಳುತ್ತದೆ. ಗುರುಗಳು ನೋಡುತ್ತಾರೆ, ಅದೇ ಹುಡುಗ ನಿಂತಿದ್ದಾನೆ. ಕೆಟ್ಟ ಹುಡುಗರು ಅವನನ್ನು ಸುತ್ತುವರಿದು ನಿಂತಿದ್ದಾರೆ. ಆ ಹುಡುಗ ಹೊಡೆದಾಟವನ್ನ ಇಷ್ಟಪಡುತ್ತಿರಲಿಲ್ಲ, ಅದಕ್ಕೆ ಬರೀ ಅವನ ಕಿಕ್ನ ಬೇಗವನ್ನು ತೋರಿಸಿದ. ಅದೇ ಸಮಯದಲ್ಲಿ ಇನ್ನೊಬ್ಬ ಆ ಹುಡುಗನ ಮೇಲೆ ಫುಟ್ಬಾಲ್ ಅನ್ನ ಎಸೆದ. ಫುಟ್ಬಾಲ್ಗೆ ಕ್ಲಿಕ್ ಮಾಡಿ ವಾಪಸ್ ಕಳಿಸಿದ. ಆ ಕೆಟ್ಟ ಹುಡುಗ 3 ಪಲ್ಟಿ ಹೊಡೆದು ಬಿದ್ದನು. ಗುರುಗಳು ಇದನ್ನು ನೋಡುತ್ತಿದ್ದರು. ಬಿದ್ದ ಹುಡುಗ ಎದ್ದು ವಾಂತಿ ಮಾಡಿ ಮತ್ತೆ ಬಿದ್ದನು. ಆ ಕುಂಪು ಮಾಸ್ಟರ್ ನಿಂತಲ್ಲಿಯೇ ಫುಟ್ಬಾಲ್ಗೆ ಒಂದು ಎಲ್ಲಾ ಹುಡುಗರನ್ನು ಬೀಳಿಸಿದನು. ಗುರುಗಳು ನಿಂತಲ್ಲೇ ಅವನನ್ನು ನೋಡಿ ಆಶ್ಚರ್ಯದಿಂದ ಒಬ್ಬ ವ್ಯಕ್ತಿಯ ಗುರಿ ಇಷ್ಟೊಂದು ನಿಖರವಾಗಿ ಇರಲು ಹೇಗೆ ಸಾಧ್ಯ ಎಂದು ಯೋಚಿಸುತ್ತಿದ್ದನು. ಹೊಡೆದಾಟ ಮುಗಿದ ಮೇಲೆ ಆ ಕುಂಪು ಮಾಸ್ಟರ್ ಖುಷಿಯಿಂದ ಜ್ಯೂಸನ್ನು ಕುಡಿಯುತ್ತಿದ್ದರು. ಅಲ್ಲಿಗೆ ಗುರುಗಳು ಬರುತ್ತಾರೆ. ಕುಂಪು ಮಾಸ್ಟರ್ನ ಕಾಲಿಗೆ ಬಿದ್ದು, ನಾನು ನಿನ್ನನ್ನು ಶ್ರೀಮಂತನಾಗಿ ಮಾಡುತ್ತೇನೆ, ಒಂದು ದಿನ ನೀನು ವರ್ಲ್ಡ್ ಕಪ್ ಗೆಲ್ತೀಯ ಎಂದು ಹೇಳುತ್ತಾರೆ. ಆಗ ಕುಂಪು ಮಾಸ್ಟರ್ ನನಗೆ ಈಗಲೇ ಫುಟ್ಬಾಲ್ ಕಲಿಸು ಎಂದು ಹೇಳುತ್ತಾ ಹೇಳಿದನು. ಆಗ ಗುರುಗಳು ನಾಳೆ ಬೆಳಗ್ಗೆ 9:30ಗೆ ನಿನ್ನ ಶೂವನ್ನು ಹಾಕೊಂಡು ಬಾ ಎಂದು ಹೇಳುತ್ತಾರೆ. ಕುಂಫು ಮಾಸ್ಟರ್ ಬರೀ ಚಪ್ಪಲಿ ಹಾಕಿದ್ದ. ಅವನತ್ರ ಹರಿದು ಹೋಗಿರುವ ಶೂ ಇತ್ತು. ಆ ಶೂವನ್ನು ಹೋಟೆಲ್ ಅವರಿಗೆ ಕೊಟ್ಟಿದ್ದ, ಯಾಕಂದ್ರೆ ಅವನತ್ರ ದುಡ್ಡಿರಲಿಲ್ಲ. ತುಂಬಾ ಆಸೆಯಿಂದ ಒಂದು ಶೂ ಅಂಗಡಿಯ ಮುಂದೆ ನಿಂತುಕೊಂಡ. ಅಲ್ಲಿ ತುಂಬಾ ಚೆನ್ನಾಗಿರುವ ಶೂಗಳು ಇದ್ದವು. ಶೋ ಅಂಗಡಿ ಮಾಲೀಕ ಅವನನ್ನು ಭಿಕ್ಷುಕ ಎಂದುಕೊಂಡು ಓಡಿಸಿದ. ಬೆಳಗ್ಗೆ 9:30ಗೆ ಅವನು ಫುಟ್ಬಾಲ್ ಗ್ರೌಂಡ್ಗೆ ಹೋದನು. ಗುರುಗಳ ಬಳಿ ಫುಟ್ಬಾಲ್ ಇಟ್ಕೊಂಡು ಒಂದು ಕಿಕ್ ಹೊಡೆದ. ಅದು ಆಕಾಶದಲ್ಲಿ ತುಂಬಾ ಮೇಲೋಯಿತು.